ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ಇನ್ನೇನು ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಎಲ್ಲ ತಿಂಡಿ ಸಾಮಾನುಗಳ್ನು ಎಲ್ಲರೂ ಮಾಡ್ಕೋತಾ ಇರ್ತಾರೆ. ಕೆಲವ್ರಿಗೆ ಬರಲ್ಲ, ಕೆಲವರು ಹೇಗೇಗೋ ಮಾಡಿಬಿಡ್ತಾರೆ. ಹಾಕೋ ಇಂಗ್ರೀಡಿಯೆಂಟ್ಸ್ ಪರ್ಫೆಕ್ಟಾಗಿ ಗೊತ್ತಿರಲ್ಲ, ಮಾಡ್ತಾರೆ. ತುಂಬ ಸಿಂಪಲ್ಲಾಗಿ ಯಾರಿಗೂ ಏನೂ ಬರಲ್ಲ ಅಂದ್ರೂ ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ರವೆ ಉಂಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟಿಗೆ ಗ್ಯಾಸ್ ಹಚ್ಚಿ ನಾನು ಒಂದು ಬಾಂಡ್ಲಿನ ಇಟ್ಕೊಂಡು ಒಂದು 3 ಬೌಲಷ್ಟು ನಾನು ರವೆನ ಹಾಕೋತಾ ಇದ್ದೀನಿ. ಅಂದರೆ ಇಲ್ಲಿ ಬಾಂಬೆ ರವೆ ಅಂತ ಸಿಗುತ್ತಲ್ವ, ಅದನ್ನು ನೀವು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಚಿರೋಟಿ ರವೆ ಯೂಸ್ ಮಾಡಬೇಡಿ, ಮತ್ತು ಬನ್ಸಿ ರವೆನೂ ಅಷ್ಟೇ, ಅದು ಸಟ್ಟಾಗಲ್ಲ. ಈ ರೀತಿ ಒಂದು ಮೀಡಿಯಮ್ ರವೆ ಸಿಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಇದಕ್ಕೆ ತುಪ್ಪ ಹಾಕಿ ಹುರ್ಕೊಂಡ್ರೆ ನಿಮಗೆ ತುಂಬ ರುಚಿ ಬರುತ್ತೆ. ಮತ್ತು ದೇವ್ರ ನೈವೇದ್ಯಕ್ಕೆಲ್ಲ ನಾವು ಮಾಡ್ತೀವಲ್ವ, ಇವಾಗ ದೇವ್ರಿಗೆ ಅಂತಲೇ ನಾವು ತಿಂಡಿ ಐಟಮ್ಗಳನ್ನೆಲ್ಲ ಮಾಡ್ತಾಯಿರ್ತೀವಿ. ಹಾಗಾಗಿ ನಾವು ಒಂದು ತುಪ್ಪ, ಗೋಡಂಬಿ, ಬಾದಾಮಿ ಇಂಥದನ್ನೆಲ್ಲ ಜಾಸ್ತಿ ಹಾಕಿ ನಾವು ನೀಟಾಗಿ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಆಗಲಿ ನಾವು ನೀಟಾಗಿ ಒಳ್ಳೆ ಕ್ವಾಂಟಿಟಿಲಿ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ದೇವರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ತುಪ್ಪನ ಹಾಕ್ಕೊಂಡು, ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ. ಇಲ್ಲ ಅಂದವ್ರು ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಬಟ್ಟು ನೀವು ತುಪ್ಪ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ರವೆನ. ಒಂದು ಆರೋಮ ಬರುತ್ತೆ, ರವೆ ಹುರಿದಿರೋದು ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗುತ್ತೆ. ಅಂದರೆ ಒಂದು ಮೀಡಿಯಮ್ ಉರಿಲಿ ನೀವು ಹುರ್ಕೋಬೇಕು, ತುಂಬ ಜಾಸ್ತಿ ಉರಿಲೆಲ್ಲ ರವೆನ ಹುರಿಬಾರ್ದು. ಮತ್ತು ಇವಾಗ ಗ್ಯಾಸನ್ನು ಫುಲ್ಲು ಕಡಿಮೆ ಮಾಡಬೇಕು, ತುಂಬ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಬೌಲಷ್ಟು ರವೆನ ತೊಗೊಂಡಿದ್ದೆ ಅಲ್ವಾ, ಇಲ್ಲಿ 1.5 ಕಪ್ಪಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಅಂದರೆ ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ. ಒಂದು ನಾರ್ಮಲಾಗಿ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಸ್ವಲ್ಪ ವಾಯ್ಸು ಬೇರೆದು ಎಲ್ಲ ಕೇಳಿಸ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಇವಾಗ ನೋಡಿ, ನಾನಿಲ್ಲಿ ಕೊಬ್ಬರಿನ ತುರಿದಿಟ್ಟಿದ್ದೆ. ನಿಮಗೆ ರವೆ ಉಂಡೆಗೆ ಕೊಬ್ಬರಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಬಟ್ ನಾನೊಂದು ಸ್ವಲ್ಪ ಹಾಕಿದ್ದೆ, ಇನ್ನು ಸ್ವಲ್ಪ ಇರಲಿ, ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ನಾನೊಂದು 3 ಬೌಲ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಕೊಬ್ಬರಿನಾದರೂ ಬೇಕು. ಒಂದು 3 ಬೌಲಷ್ಟು ನಾನು ರವೆಗೆ ಒಂದು ಕೊಬ್ಬರಿ ಆದರೆ ಸಾಕಾಗುತ್ತೆ, ಪರ್ಫೆಕ್ಟಾಗಿರುತ್ತೆ ಅಳತೆ. ಹಾಗಾಗಿ ಮತ್ತು ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು, ಮತ್ತು ಸ್ವೀಟ್ ಅಂದಮೇಲೆ ಏಲಕ್ಕಿ ಪುಡಿ ಹಾಕ್ಕೋಬೇಕಲ್ವ, ಹಾಗಾಗಿ ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಇದ್ರೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ ಜಾಯಿಕಾಯಿ ಪುಡಿಯನ್ನು, ಬರೀ ಏಲಕ್ಕಿ ಪುಡಿ ಒಂದೇ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸಪ್ರೇಟು ಇಲ್ಲಿ ಎತ್ತಿಕೊಂಡಿದ್ದೀನಿ, ಬಿಸಿ ಇದೆಯಲ್ಲ ಹಾಗಾಗಿ. ಮತ್ತು ಈಗ ಅದೇ ಗ್ಯಾಸ್ಗೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಇಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ಅಂದರೆ ನೀವಾಗ ಅನ್ಕೋಬೋದು ತುಪ್ಪ ಏನು ಇಷ್ಟೊಂದು ಯೂಸ್ ಮಾಡ್ತಾವ್ರೆ ಅಂತ. ನಿಜ ಹೇಳ್ತೀನಿ, ಒಂದು ಸಲ ಈ ರೀತಿ ಮಾಡಿ ನೀವು ರವೆ ಉಂಡೆ ತಿಂದಿಲ್ದವರು ತಿಂತಾರೆ, ಅದಂತೂ ನಿಜ. ಮತ್ತು ಇಲ್ಲಿ ತುಪ್ಪ ಚೆನ್ನಾಗಿ ಕಾಯ್ದ್ಮೇಲೆ ನಾನಿಲ್ಲಿ ಗೋಡಂಬಿ, ಪಿಸ್ತಾ, ಬಾದಾಮಿ 3 ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಸ್ವಲ್ಪ ಹಾಕ್ಬಿಡ್ತಾರೆ, ಮತ್ತು ಎಲ್ಲೋ ಮೇಲ್ಗಡೆ ಒಂದು ಇಟ್ಬಿಡ್ತಾರೆ. ಅದಷ್ಟು ಟೇಸ್ಟ್ ಕೊಡಲ್ಲ, ನೋಡೋದಕ್ಕೇನೋ ಚೆನ್ನಾಗಿ ಕಾಣಿಸುತ್ತಷ್ಟೇ, ಬಟ್ ರುಚಿ ಮೇಯ್ನು ಬೇಕಾಗಿರೋದು. ಹಾಗಾಗಿ ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಬಾಯಿಗೂ ಸಿಗುತ್ತೆ. ನಿಮಗೆ ಆ ತುಪ್ಪದ ಫ್ಲೇವರು, ಬಾದಾಮಿ, ಗೋಡಂಬಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ದ್ರಾಕ್ಷಿ ಎಲ್ಲ ಹಾಕ್ಬಿಡ್ತಾರೆ, ದ್ರಾಕ್ಷಿ ಎಲ್ಲ ಹಾಕಬಾರ್ದು, ಹಾಗೇ ಮಾಡಬೇಕು. ಆಲ್ಮೋಸ್ಟು ಈ ಪಾಯಸಕ್ಕೆ ಇದಕ್ಕೆಲ್ಲ ದ್ರಾಕ್ಷಿ ಹಾಕ್ತಾರೆ, ಬಟ್ ಅದು ಕೆಲವ್ರು ತಿನ್ನೋದೇ ಇಲ್ಲ, ಅದು ಇಷ್ಟನೇ ಆಗಲ್ಲ. ನಮ್ಮ ಮನೇಲೂ ಅಷ್ಟೇ, ದ್ರಾಕ್ಷಿ ಯಾವುದಕ್ಕಾದ್ರೂ ತುಪ್ಪದಲ್ಲಿ ಹುರಿದ್ಬಿಟ್ಟು ಕೊಟ್ಟರೆ ನಿಜ ಯಾರೂ ತಿನ್ನಲ್ಲ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತಾರೆ, ಹಾಗೆ ಬೇಕಾದರೆ ತಿನ್ಕೋತಾರೆ. ಹಾಗಾಗಿ ನಾನಿಲ್ಲಿ ದ್ರಾಕ್ಷಿನ ಯೂಸ್ ಮಾಡಿಲ್ಲ. ಈ 3 ಹಾಕ್ಕೊಂಡು ಸಣ್ಣಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಈಗ ನಾನು ರವೆ ಎಲ್ಲ ಹುರಿದಿಟ್ಟಿದ್ನಲ್ವ ರವೆ ಉಂಡೆಗೆ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಈ ರೀತಿ ಆಗಿಲ್ಲ ಅಂದರೆ ಫಸ್ಟಿಗೆ ನೀವು ತುಪ್ಪ ಹಾಕ್ಬಿಟ್ಟು ಇದನ್ನು ಹುರಿದ್ಬಿಟ್ಟು ಆಮೇಲೆ ನೀವು ರವೆನ ಹಾಕ್ಕೊಂಡು ಹುರ್ಕೋಬೋದು, ಹಾಕಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಮಾಡಿದ್ದೀನಿ. ಈಗೆಲ್ಲ ಮಿಕ್ಸ್ ಕೊಟ್ಕೊಂಡು ಇಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲಾದರೆ ಸಾಕು, ನಿಮಗೆ ಪರ್ಫೆಕ್ಟಾಗಿ ರವೆ ಉಂಡೆ ಬರುತ್ತೆ. ಏಕೆಂದರೆ
ಇದು ತುಂಬಾ ಬಿಸಿ ಇದೆ. ನಾನು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹಾಲನ್ನು ಬಿಸಿಯಾಗಿ ಹಾಕ್ಬಿಟ್ರೆ ಅದು ಕೇಸರಿಬಾತ್ ಥರ ಆಗೋಗ್ಬಿಡುತ್ತೆ ಆಮೇಲೆ. ಹಾಗಾಗಿ ಇಲ್ಲಿ ಆರಿಸ್ಬಿಟ್ಟು ನಾವು ಹಾಲನ್ನು ಹಾಕ್ಕೋಬೇಕಾಗುತ್ತೆ. ಏಕೆಂದರೆ ಹುರಿದಿರೋ ರವೆನೇ ಬಿಸಿ ಇರುತ್ತೆ, ಮತ್ತು ನಾವು ಬಿಸಿದು ಹಾಲು ಹಾಕಿದ್ರೆ ನಮಗೆ ಕಟ್ಟೋದಕ್ಕೂ ಆಗಲ್ಲ. ಹಾಗಾಗಿ ಅಂದರೆ ನೋಡಿ, ಈಗ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿ ಹಾಕಿಲ್ಲ. ಯಾಕೆ ಗೊತ್ತಾ, ಎಲ್ಲರೂ ಸಕ್ಕರೆನ ಪುಡಿ ಮಾಡಿ ಹಾಕ್ತಾರೆ. ನಾವು ಯಾವತ್ತೂ ಆ ಸಕ್ಕರೆನ ಪುಡಿ ಮಾಡಿ ಹಾಕಲ್ಲ, ಇದೇ ರೀತಿ ಮಾಡೋದು. ಯಾಕೆಂದರೆ ಹಾಲು ಹಾಕ್ಬಿಟ್ರೆ ಅದೇ ಇದಿರುತ್ತೆ, ಇದೇ ಒಂಥರ ಫ್ಲೇವರು ಮತ್ತು ಆ ಟೇಸ್ಟೇ ಬೇರೆ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ, ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಳ್ಳಿ. ಅಂದರೆ ತುಂಬ ತೆಳುವಾಗೂ ಕಟ್ಬೇಡಿ, ತುಂಬ ಗಟ್ಟಿಯಾಗೂ ಕಟ್ಬೇಡಿ. ಇದು ತುಂಬ ಸಾಫ್ಟಾಗೇ ಇರುತ್ತೆ. ಅಂದರೆ ನೀವು ಜೋರಾಗಿ ಪ್ರೆಸ್ ಮಾಡಿ ನೀವು ಉಂಡೆ ಕಟ್ಟಿದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ. ಒಂದು ಮೀಡಿಯಮಲ್ಲಿ ಸುಮ್ಮನೆ ಈ ರೀತಿ ಉಂಡೆ ಮಾಡಿ, ಆವಾಗ ನಿಮಗೆ ತುಂಬ ಸ್ಮೂತಾಗಿರುತ್ತೆ ಉಂಡೆ. ನೀವು ಎಷ್ಟು ದಿವಸ ಇಟ್ಟರು. ಹಾಗಂತ ಇದನ್ನು ತುಂಬ ದಿನ ಇಡೋಕ್ಕಾಗಲ್ಲ. ಏಕೆಂದರೆ ಹಾಲು ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲ ಸ್ವಲ್ಪ ಏನಾದರೂ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಕಡಿಮೆ ಕ್ವಾಂಟಿಟಿಲೇ ನೀವು ಮಾಡ್ಕೋಬೋದು. ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ರವೆ ಒಂದು ಹುರಿಬೇಕಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಜಾಸ್ತಿ ಟೈಮು ತೊಗೊಳ್ಳಲ್ಲ. ಹಾಗಾಗಿ ಈ ರೀತಿ ನೋಡಿ ಉಂಡೆ ಮಾಡಿಕೊಂಡು, ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡಿಕೊಂಡು ನೋಡಿ. ಎಲ್ಲ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಅಷ್ಟೇ. ಎಷ್ಟು ರುಚಿಯಾಗೂ ಇರುತ್ತೆ ಗೊತ್ತಾ. ಒಂದು ಸಲ ನೀವು ಟ್ರೈ ಮಾಡಿ. ಇವಾಗ ಹಬ್ಬ ಅಲ್ವಾ, ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.